ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ಸ್ವಾಗತ. ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುತ್ತಾ ತಮಗೆಲ್ಲರಿಗೂ ಅನಂತರಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾರ್ಚ್ ತಿಂಗಳ ತುಲಾರಾಶಿಯ ಭವಿಷ್ಯನಿಗೆ ಅವಲೋಕಿಸೋಣ. ತುಲಾರಾಶಿಗೆ ಮಾರ್ಚ್ ತಿಂಗಳಲ್ಲಿ ಧನ ಉದ್ಯೋಗ ಉತ್ತಮ, ನೆಮ್ಮದಿ ಶಾಂತಿ ಮಧ್ಯಮ ಎಂಬಂಥ ವಾಕ್ಯ ಬಂದಿದೆ. ಅಂದರೆ ಅಲ್ಲಿ ನಿಮ್ಮ ಧನ ಅಂದರೆ ಹಣಕಾಸಿನ ವಿಚಾರ ಇರ್ಬೋದು, ಉದ್ಯೋಗ ಅಂದರೆ ವೃತ್ತಿ ವ್ಯಾಪಾರ ಅಥವಾ ಇನ್ನಿತರ ಯಾವುದೇ ನಿಮ್ಮ ಶಿಕ್ಷಣ ಇರ್ಬೋದು, ಅಲ್ಲಿ ಉತ್ತಮ ಫಲನ ಇರುತ್ತೆ. ಯಾವುದೇ ರೀತಿಯ ಏರುಪೇರುಗಳು ಇರೋದಿಲ್ಲ. ಗುರು ಬಲದ ಒಂದು ವಿಶೇಷವಾದ ರಕ್ಷಣೆ ನಿಮಗೆ ಇರುತ್ತೆ. ಆದರೆ ಅಲ್ಲಿ ಇತರ ಗ್ರಹಗಳ ಒಂದು ವೈರುಧ್ಯವನ್ನು ಈ ತಿಂಗಳಲ್ಲಿ ಎದುರಿಸುವಂಥ ಪ್ರಮೇಯ ಇರುವ ಕಾರಣ ನೆಮ್ಮದಿ ಶಾಂತಿ ಇವೆಲ್ಲ ಸ್ವಲ್ಪ ಮಧ್ಯಮ ಅಂತ ಬಂದಿದೆ. ಅಂದರೆ ನೆಮ್ಮದಿ ಶಾಂತಿ ವಿಚಾರಕ್ಕೆ ಸ್ವಲ್ಪ ಏರುಪೇರಿನ ಘಟನೆಗಳು ಅಥವಾ ನೆಮ್ಮದಿ ಅಥವಾ ಶಾಂತಿಯನ್ನು ಕೆಡಿಸುವಂಥ ಕೆಲವು ಘಟನೆಗಳು ಅಥವಾ ಅನಪೇಕ್ಷಿತ ಅನಿರೀಕ್ಷಿತ ಘಟನೆಗಳು ಜರಗಬಹುದು ಎನ್ನುವ ಒಂದು ಎಚ್ಚರಿಕೆ ಇರುತ್ತೆ. ಅಲ್ಲಿ ನಿಮಗೆ ಅಲ್ಲಿ ವಿಶೇಷವಾಗಿ ಸೂರ್ಯ ಅನುಗ್ರಹ ಈ 15ರವರೆಗೂ ಇರುತ್ತೆ. ಮಾರ್ಚ್ 15ರಿಂದ ನಿಮಗೆ ಸೂರ್ಯ ಅನುಗ್ರಹ ಆರಂಭವಾಗುವಂಥದ್ದು. ಗುರು ಬಲ ನಿಮಗೆ ತಿಂಗಳು ಪೂರ್ತಿ ಇರಲಿದೆ. ಶನಿ ಮಹಾತ್ಮರು ನಿಮಗೆ ತಿಂಗಳು ಪೂರ್ತಿ ಪೂರಕವಾಗಿದ್ದರೆ, ಕೇತುವಿನ ಬೆಂಬಲ ತಿಂಗಳು ಪೂರ್ತಿ ಇರಲಿದೆ. ಹಾಗಾಗಿ ಗುರು, ಶನಿ ಮತ್ತು ಕೇತು ಎಂಬಂಥ ಮೂರು ಗ್ರಹಗಳು ನಿಮಗೆ ತಿಂಗಳ ಪೂರ್ತಿಯಾಗಿ ಆಶೀರ್ವಾದ ಮಾಡಲಿದ್ದಾರೆ. ಹಾಗಾಗಿ ಹಣಕಾಸು ಇದಕ್ಕೆಲ್ಲ ಏನೂ ತೊಂದರೆಗಳಿರೋದಿಲ್ಲ. ಹಾಗೆಯೇ ನಿಮಗೆ ಇನ್ನೊಂದು ವಿಚಾರ ಅಂದರೆ 15ನೇ ತಾರೀಕಿಂದ ಸೂರ್ಯನ ಬೆಂಬಲ ಆರಂಭ ಆಗುವಂಥದ್ದು. 4ನೇದಾಗಿ ಸೂರ್ಯನ ಬೆಂಬಲ ಸಹ ಇರುವಂಥದ್ದು. ಇವೆಲ್ಲ ಇರುವಾಗ ನಿಮಗೆ ಕೆಲವೊಂದು ನೆಮ್ಮದಿ ಶಾಂತಿ ಅಂತ ಹೇಳಿದರೆ ಅಲ್ಲಿ ಕೆಲವೊಂದು ವೈರುಧ್ಯಗಳು, ಈ ಮಂಗಳ ವೈರುಧ್ಯ ಕೆಲವೊಮ್ಮೆ ಕಾಣ್ಬೋದು, ರಾಹುವಿನ ವೈರುಧ್ಯ ಕೆಲವೊಮ್ಮೆ ಕಾಣ್ಬೋದು, ಬುಧ ಗ್ರಹದ ಪ್ರಭಾವ ನಿಮಗೆ ವಿರುದ್ಧವಾಗಿರುತ್ತೆ. ಹಾಗಾಗಿ ನಿಮ್ಮದೇ ಮಿತ್ರರು ಶತ್ರುಗಳಾಗ್ಬೋದು, ನಿಮ್ಮದೇ ಬಂಧುಗಳಿಗೆ ಶತ್ರುಗಳಂತೆ ವರ್ತಿಸ್ಬೋದು, ಅಥವಾ ನಿಮ್ಮದೇ ಒಂದು ಕುಟುಂಬದ ವರ್ಗದವರು ನಿಮಗೆ ಈಗ ಯಾವುದೇ ವಿರುದ್ಧವಾದ ಚಿಂತನೆ ಮಾಡೋದಾಗಲಿ, ವಿರುದ್ಧವಾಗಿ ನಿಮಗೆ ವಾಗ್ವಾದ ಮಾಡೋದಾಗಲಿ, ದೂರು ಕಂಪ್ಲೇಂಟ್ ಕೊಡೋದು ಅಥವಾ ಸಣ್ಣ ಪುಟ್ಟ ಕಾರಣಗಳಿಗೆ ಏನಾದರೂ ನಿಮ್ಮ ವಿರುದ್ಧ ಸೇಡು ತೀರಿಸುವಂತಹ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ ಅಲ್ಲಿ ನೆಮ್ಮದಿ ಶಾಂತಿಯನ್ನು ಕೆಡಿಸುವಂಥ ಘಟನೆಗಳು ಇತರ ಗ್ರಹಗಳ ಒಂದು ವೈರುಧ್ಯದಿಂದ ಕೆಲವೊಮ್ಮೆ ಸಂಭವಿಸ್ಬೋದು. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರಿಗೆ ಅವರ ಒಂದು ಸಹೋದ್ಯೋಗಿಗಳು ಸಹಪಾಠಿಗಳು ಹಾಗೆ ನಿಮ್ಮ ವಿರುದ್ಧ ಏನಾದರೂ ಸಂಚು ಮಾಡೋದಾಗಲಿ, ನಿಮ್ಮ ವಿರುದ್ಧ ಏನಾದರೂ ದೂರನ್ನು ದಾಖಲು ಮಾಡೋದು ಮುಂತಾದ ಘಟನೆಗಳು ಆಗ್ಬೋದು. ಇನ್ನು ಪತಿ ಪತ್ನಿಯರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ ಸಹ ಏರುಪೇರಿನ ಘಟನೆಗಳು ಬರ್ಬೋದಾಗಿದೆ. ಹಾಗಾಗಿ ಇಂಥ ನೆಮ್ಮದಿ ಮತ್ತು ಶಾಂತಿಯನ್ನು ಕೆಡಿಸುವಂಥ ಘಟನೆಗಳು ಪದೇ ಪದೇ ಆಗುವಂಥದ್ದು. ಇನ್ನು ವ್ಯಾಪಾರ ಮತ್ತು ಉದ್ಯೋಗ ವೃತ್ತಿ ವಿಚಾರದಲ್ಲಿ ಪರವಾಗಿಲ್ಲ, ಹಣಕಾಸು ಆದಾಯ ಎಲ್ಲ ಚೆನ್ನಾಗಿ ಬರುತ್ತೆ. ಆದರೆ ಬಂದಷ್ಟೇ ಆದಾಯ ಸ್ವಲ್ಪ ಖರ್ಚೂ ಆಗುತ್ತೆ. ಯಾಕಂದರೆ ಶುಕ್ರನ ವೈರುಧ್ಯ ಸಹ ನಿಮಗೆ ಎದುರಿಸಬೇಕಾಗತ್ತೆ. ಶುಕ್ರನು 6-7ರ ಸ್ಥಾನದಲ್ಲಿ ಇರುವ ಕಾರಣ ನಿಮಗೆ ಬಂದ ಆದಾಯವು ಕೆಲವೊಮ್ಮೆ ನಷ್ಟ ಆಗೋದಾಗಲಿ, ಬಂದ ಆದಾಯದಷ್ಟೇ ಖರ್ಚುಗಳು ಬರೋದೇ, ಅನಪೇಕ್ಷಿತ ಖರ್ಚು ಅನಿರೀಕ್ಷಿತ ಖರ್ಚು ಎಲ್ಲ ಬರ್ಬೋದಾಗಿದೆ. ಅಥವಾ ಯಾವುದೇ ನೀವು ಕೂಡಿಟ್ಟ ಅಥವಾ ಸೇವಿಂಗ್ ಮಾಡಿಟ್ಟ ಹಣವನ್ನು ಬೇರೆ ಉದ್ದೇಶಗಳಿಗೆ ಖರ್ಚು ಮಾಡುವಂಥ ಪ್ರಮೇಯ, ಸಾಲವನ್ನು ಪಡೆಯಬೇಕಾದ ಪ್ರಮೇಯ ಎಲ್ಲ ಬರ್ಬೋದಾಗಿದೆ. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ನಿಮಗೆ ಅನಪೇಕ್ಷಿತ ಮತ್ತು ಮನಸ್ಸಿನ ಒತ್ತಡ ಚಿಂತೆ ಹೇರಿಕೆ ಮಾಡುವಂಥ ಘಟನೆಗಳು ಆಗ್ಬೋದಾಗಿದೆ. ಅಲ್ಲಿ ಬುಧನ ಅನುಗ್ರಹ ನಿಮಗೆ ಪಂಚಮದಲ್ಲಿ ಸಹ ಇರುವುದಿಲ್ಲ, ಶುಕ್ರನ ಅನುಗ್ರಹ ಸಹ ಇರುವುದಿಲ್ಲ, ರಾಹು ಸಹ ವಿರುದ್ಧವಾಗಿರೋ ಕಾರಣ ನಿಮ್ಮ ವಿರುದ್ಧ ಸಂಚು ಮಾಡೋದಾಗಲಿ, ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ, ಅಥವಾ ಹಿಂದೆ ನಿಮ್ಮ ಜೊತೆಗಿದ್ದಂಥ ಸಂಬಂಧಿಗಳು ಮಿತ್ರರು ನಿಮ್ಮ ವಿರುದ್ಧ ಏನಾದರೂ ದೂರು ದಾಖಲು ಮಾಡೋದಾಗಲಿ, ನಿಮ್ಮ ವಿರುದ್ಧ ಸಂಚು ಮಾಡೋದಾಗಲಿ, ಅಥವಾ ನಿಮ್ಮ ಯಾವುದೇ ಒಂದು ಸೀಕ್ರೆಟ್ ಅಥವಾ ನಿಮ್ಮ ಗುಟ್ಟನ್ನು ಅಲ್ಲಿ ಬಹಿರಂಗಪಡಿಸಿ ನಿಮಗೆ ಅವಮಾನ ಅಥವಾ ಇರುಸು ಮಾಡುವಂಥ ಘಟನೆ ಎಲ್ಲ ಆಗುತ್ತೆ. ಹಾಗಾಗಿ ಸಾಮಾಜಿಕ ಜಾಲತಾಣದ ಬಳಕೆಯಲ್ಲಿಯೋ, ಹಣಕಾಸಿನ ಪಾವತಿ ಪೇಮೆಂಟ್ಗಳ ವಿಚಾರದಲ್ಲಿಯೋ, ಜೊತೆಗೆ ಮಿತ್ರರಲ್ಲಿ ಬಂಧುಗಳಲ್ಲಿ ಯಾವುದೇ ರೀತಿಯ ನೀವು ಮಾತುಕತೆಗಳಲ್ಲೂ ಎಚ್ಚರವಾಗಿ ಇರಬೇಕಾಗತ್ತೆ. ಹಾಗಾಗಿ ನೀವು ಮಾಡಿದ ಒಂದು ಮಾತನ್ನು ನೀವು ತಪ್ಪು ಮಾತುಗಳು ಅದು ನಿಮಗೆ ತುಂಬ ಬೆಲೆ ತೆರಬೇಕಂತ ಒಂದು ಯಾವ ವಿಚಾರಕ್ಕೆ ಹೋಗ್ಬೋದಾಗಿದೆ. ಹಾಗಾಗಿ ತುಂಬ ಎಚ್ಚರಿಕೆ ಹೆಜ್ಜೆಬೇಕು. ಆರೋಗ್ಯದಲ್ಲಿ ಸಹ ಹಾಗೆ ಮಧ್ಯೆ ಮಧ್ಯೆ ಸಣ್ಣ ಪುಟ್ಟ ಏರುಪೇರುಗಳು, ತಲೆನೋವು, ಹೊಟ್ಟೆ ನೋವು ಅಥವಾ ಆಹಾರ ದೋಷ, ಅಜೀರ್ಣ ಮುಂತಾದ ಸಮಸ್ಯೆಗಳು ಸಹ ತಲೆದೋರ್ಬೋದು. ಹಾಗಾಗಿ ಒಟ್ಟಾರೆ ನಿಮಗೆ ಗ್ರಹಗಳ ಫಲಿತಾಂಶ ಮಿಶ್ರವಾಗಿ ಕಂಡು ಬಂದಿದೆ. ಕೆಲವೊಂದು ವಿಚಾರದಲ್ಲಿ ಉತ್ತಮ ಬಂದರೂ ಕೆಲವೊಂದು ವಿಚಾರದಲ್ಲಿ ನಿಮಗೆ ಮಿಶ್ರ ಫಲ, ಅಧಮ ಫಲಗಳು ವ್ಯಕ್ತವಾಗ್ತವೆ. ಜೊತೆಗೆ ನಿಮ್ಮ ನಿರೀಕ್ಷೆಗೆ ಮೀರಿದ ಅಥವಾ ಅನಪೇಕ್ಷಿತವಾದ ಘಟನೆಗಳು ಹಲವಾರು ಬಾರಿ ಜರಗಲಿವೆ. ಹಾಗಾಗಿ ತನುಮನ ಧನದ ಎಚ್ಚರಿಕೆ ಹೆಜ್ಜಬೇಕು. ಹಣಕಾಸಿನ ಬಗ್ಗೆನೂ ಆರೋಗ್ಯದ ಬಗ್ಗೆನೂ ಕಾಳಜಿ ಖಂಡಿತ ಬೇಕಾಗುತ್ತೆ. ಅಪರಿಚಿತರಲ್ಲಿ ವ್ಯವಹಾರ ಅಥವಾ ಯಾವುದೇ ರೀತಿಯ ನಿಮಗೆ ಸಂಶಯಾಸ್ಪದ ಅನುಮಾನಾಸ್ಪದ ವ್ಯಕ್ತಿಗಳಲ್ಲಿ ಏನಾದರೂ ನೀವು ಪಾಲುದಾರಿಕೆ ಮಾಡೋದಾಗಲಿ, ಹೂಡಿಕೆ ಮಾಡೋದಾಗಲಿ ಮಾಡಿದರೆ ಅದು ನಿಮಗೆ ನಷ್ಟಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಅಂಥೆಲ್ಲ ವಿಚಾರಗಳನ್ನು ಗಮನಿಸ್ಕೋಬೇಕು. ಈ ಒಂದು ತಿಂಗಳಲ್ಲಿ ನಿಮಗೆ ಚಂದ್ರನ ಅನುಕೂಲ ಮಧ್ಯೆ ಮಧ್ಯೆ ಇರುತ್ತೆ, ಇಲ್ಲ ಅಂತೇನಿಲ್ಲ. ಈ 17 ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ಬರುತ್ತೆ. ಹಾಗಾಗಿ ಆ ಚಂದ್ರನ ಅನುಕೂಲ ಬರುವಂಥ ದಿನಗಳನ್ನ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಬೇಕಾಗತ್ತೆ. ಆ ಡೇಟ್ಗಳು ಈ ರೀತಿ ಇರ್ತವೆ. ಮಾರ್ಚ್ 1, 2, 3, 4, 7, 8, 12, 13, 19, 20, 21, 27, 28, 29, 30, 31 ಒಟ್ಟಿಗೆ 17 ದಿನಾಂಕಗಳು ನಿಮಗೆ ಚಂದ್ರನ ಅನುಕೂಲ ಇರುವಂಥ ದಿನಾಂಕಗಳು ಸಿಕ್ಕಿವೆ. ಹಾಗಾಗಿ ಅದನ್ನು ಅದೃಷ್ಟದಾಯಕವಾಗಿ ಅದನ್ನು ಯಾವುದೇ ಕೆಲಸ ಕಾರ್ಯಗಳಿಗೆ ಭೇಟಿ ನೀಡಲಿಕ್ಕೆ, ಪ್ರಮುಖ ಒಪ್ಪಂದ ಸಹಿ ಮಾಡಲಿಕ್ಕೆ ಆ ಚಂದ್ರನ ಬೆಂಬಲ ಇರುವಂಥ ದಿನಗಳನ್ನು ಗಮನಿಸಿಕೊಳ್ಳುವಂಥದ್ದು. ಇನ್ನು
ಈ ಗ್ರಹಗಳ ವೈರುಧ್ಯನ ಆಗಲೇ ಹೇಳಿದೆ ನಿಮಗೆ. ರವಿ ಪೂರಕವಾಗಿಲ್ಲ, ಅಂದರೆ ಆರಂಭದಲ್ಲಿ ಆತನು 14 ವಾರ ನಿಮಗೆ ವಿರುದ್ಧವಾಗಿರ್ತಾನೆ. ಮಂಗಳನು ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ. ಬುಧನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧ. ಶುಕ್ರನು ಸಹ ಅಷ್ಟು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರುವಂಥದ್ದು. ರಾಹು ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾರೆ. ಹಾಗಾಗಿ 5 ಗ್ರಹಗಳ ವೈರುಧ್ಯ ನಿಮಗೆ ಇರುತ್ತೆ. ಆ ದೋಷ ನಿವಾರಣಾರ್ಥವಾಗಿ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಪಠನೆ ಮಾಡ್ಬೋದು. ಈಶ್ವರ, ಶಿವನ ಭಕ್ತಿ, ಗಣೇಶ ಅಥವಾ ವಿನಾಯಕನ ಭಕ್ತಿ ಮಾಡೋದು, ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹ ಸ್ವಾಮಿ, ಮುನೇಶ್ವರ, ವೀರಭದ್ರೇಶ್ವರ, ಕಾಲಭೈರೇಶ್ವರ ಮುಂತಾದ ಭಕ್ತಿ ಮಾಡ್ಬೋದು. ಹಾಗೆಯೇ ನಿಮ್ಮ ಕುಲ ದೇವತನೋ, ಗ್ರಾಮ ದೇವತನೋ, ಇಷ್ಟ ದೇವರ ಭಕ್ತಿ ಮಾಡೋದಾಗಲಿ, ಅಂಥ ದೇವಾಲಯಗಳ ಸಂದರ್ಶನ, ನವಗ್ರಹಗಳ ಧಾನ್ಯವನ್ನು ದಾನ ಕೊಡುವಂಥದ್ದು, ಅಥವಾ ಇನ್ನಿತರ ಯಾವುದೇ ರೀತಿಯ ಆಹಾರ ಪದಾರ್ಥ, ವಸ್ತ್ರ, ಬಟ್ಟೆಗಳನ್ನು ದಾನ ರೂಪವಾಗಿ ಕೊಡುವಂಥದ್ದು. ಹೀಗಾಗಿ ಇಂಥ ಒಂದು ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಅಥವಾ ಈ ದೇವಾಲಯಗಳ ಸಂದರ್ಶನ ಮಾರ್ಗದ ಮೂಲಕನೋ ಅಥವಾ ಯಾವುದೇ ರೀತಿಯ ಜಪ ತಪ ಧ್ಯಾನದ ಮೂಲಕ ನೀವು ದೋಷವನ್ನು ಕಳೆದುಕೊಳ್ಬೋದು. ಈ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ತುಲಾರಾಶಿಯವರು. ಈ ತಿಂಗಳಲ್ಲಿ ನೀವು ಎಲ್ಲೋ ಅಥವಾ ಹಳದಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ ಬಳಸ್ಬೋದು. ಎಲ್ಲೋ ಮಿಕ್ಸ್ ಬ್ಲೂ ಅಂದರೆ ಅಲ್ಲಿ ಗುರುವಿನ ವಿಶೇಷವಾದ ಅನುಗ್ರಹ ಜೊತೆಗೆ ಶನಿ ಮಹಾತ್ಮನ ಅನುಗ್ರಹ, ಕೇತುವಿನ ಬೆಂಬಲ ಇರೋ ಕಾರಣ ಈ 3 ಬಣ್ಣಗಳು ಸಂಖ್ಯೆ 3, 7, 8 3, 7, 8 ಬಳಸ್ಕೊಳ್ಳಿ. ಇನ್ನು ಸೂರ್ಯ ಅನುಗ್ರಹ ನಿಮಗೆ 15ರಿಂದ ಆರಂಭ ಆಗುತ್ತೆ. 15ರಿಂದ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ಬಳಸ್ಕೊಳ್ಬೋದಾಗಿದೆ. ಎಲ್ಲ ತುಲಾರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಆರೋಗ್ಯ, ಶೀಘ್ರತೆ, ಜಯಲಾಭ ಸಿದ್ಧಿಯಾಗಲಿ. ವಾಹಿನಿಯನ್ನು ಪ್ರೋತ್ಸಾಹಿಸಿಗೆ ಧನ್ಯವಾದ. ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.